ಓಕೆ ಫ್ರೆಂಡ್ಸ್, ನಾನೀಗ ಫಿಬೊನಾಚಿ ಟೂಲ್ನ ಡ್ರಾ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಮಿಡಿಯೇಟಾಗಿ ಸ್ವಿಂಗ್ ಬ್ರೇಕ್ ಆಗುತ್ತೆ. ಸ್ವಿಂಗ್ ಬ್ರೇಕ್ ಆದ ತಕ್ಷಣ ನಾವೇನು ಮಾಡಬೇಕು, ಅಲರ್ಟ್ ಆಗಬೇಕಾಗುತ್ತೆ. ಈ ಏರಿಯಾದಲ್ಲಿ ಅಲರ್ಟ್ ಆಗಿ ನಾವು ಶಾರ್ಟ್ ಮತ್ತು ಲಾಂಗ್ ಪೊಸಿಷನ್ನ ಡ್ರಾ ಮಾಡಿ ಇಟ್ಕೊಂಡ್ರೆ, ಅಂದರೆ 50% ಮೇಲ್ಗಡೆ ಕನ್ಸಾಲಿಡೇಷನ್ ಇದೆ ಅಲ್ವಾ ನೋಡ್ಕೋಬೇಕು. ಸೊ 50% ಇಲ್ಲಿದೆ, 50% ನಮ್ಮದು. ಓಕೆನಾ, 50% ಇಲ್ಲಿದೆ. ಸೊ 50% ಮೇಲ್ಗಡೆ ಕನ್ಸಾಲಿಡೇಷನ್ ಇದೆ. ಎಸ್, 50% ಮೇಲ್ಗಡೆ ಕನ್ಸಾಲಿಡೇಷನ್ ಇದೆ. ಸೊ ನಮ್ಮ ಕಂಡೀಷನ್ ಫುಲ್ಫಿಲ್ ಆಗ್ತಾ ಇದೆ. ಓಕೆನಾ, ಈ ಮೇಲ್ಗಡೆ ಕ್ಲೋಸ್ ಆಗಿದೆ, ಸ್ವಿಂಗ್ ಮೇಲ್ಗಡೆ. ಎಸ್, ಸ್ವಿಂಗ್ ಮೇಲ್ಗಡೆ ಕ್ಲೋಸ್ ಆಗಿದೆ. ಸೊ ಇಮಿಡಿಯೇಟಾಗಿ ರೆಡ್ ಕ್ಯಾಂಡಲ್ ಬಂದಿದೆ, ಇಮಿಡಿಯೇಟಾಗಿ ಗ್ರೀನ್ ಕ್ಯಾಂಡಲ್ ಬಂದಿದೆ. ಸೊ ಕ್ಲೋಸ್ ಆಗಿದೆ. ಫೈನ್. ನೆಕ್ಸ್ಟ್ ನಾವೇನು ಮಾಡಬೇಕು, ಇಲ್ಲಿ ಟ್ರೇಡನ್ನು ತಗೋಬೇಕಾಗುತ್ತೆ. ಇಲ್ಲಿ ಟ್ರೇಡ್ ತಗೋಬೇಕಾಗುತ್ತೆ ಅಂತಂದರೆ ಇಲ್ಲಿ ಕ್ಲೋಸ್ ಆದಮೇಲೆ ಟ್ರೇಡ್ ತಗೊಳ್ಳೋಂಗಿಲ್ಲ, ಯಾಕಂದರೆ ವೇಟ್ ಮಾಡಬೇಕಾಗುತ್ತೆ. ಸೊ ರೀಟೆಸ್ಟಿಗೆ ಬಂದರೆ ನಾನು ಟ್ರೇಡ್ ತೊಗೋಬೇಕು, ಇಲ್ಲಾಂದರೆ ನೋ, ಅವಾಯ್ಡ್ ಮಾಡಬೇಕಾಗುತ್ತೆ ಟ್ರೇಡನ್ನು. ಯಾಕಂದರೆ ಸೆಟಪ್ಪು ಇಷ್ಟು ಮೇಲ್ಗಡೆಯಿಂದ ಇಲ್ಲಿ ಟ್ರೇಡ್ ತೊಗೊಂಡ್ರೆ, ಸೊ ಇಲ್ಲಿವರೆಗೂ ಸ್ಟಾಪ್ ಲಾಸ್ ಕೊಡಬೇಕಾಗುತ್ತೆ. ನಾವು ಇಲ್ಲಿವರೆಗೂ ಸ್ಟಾಪ್ ಲಾಸ್ ಕೊಡಬೇಕಾಗುತ್ತೆ. ಸೊ ಸ್ಟಾಪ್ ಲಾಸ್ ಜಾಸ್ತಿ ಆಗಿರೋದ್ರಿಂದ ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡೋಂಥದ್ದು ಕಡಿಮೆ ಆಗುತ್ತೆ. ಟಾರ್ಗೆಟನ್ನು ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ 1:1.5 1:2 ಕ್ಯಾಪ್ಚರ್ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ನೋಡಿ, ಆಲ್ಮೋಸ್ಟ್ ಆಗಿ ಒಂದು 4-5 ಕ್ಯಾಂಡಲಲ್ಲಿ ನೋಡ್ಬೋದು, 1 2 3 4 5 ಕ್ಯಾಂಡಲಲ್ಲಿ ನಮಗೆ ಟಾರ್ಗೆಟ್ ಹಿಟ್ ಆಗಿದೆ. ಸಪೋಸ್ ಏನಾದರೂ ಇಲ್ಲಿ ಕ್ಲೋಸ್ ಆಗಿದರೆ, ಈ ಏರಿಯಾದಲ್ಲಿ ಸ್ವಲ್ಪ ಮೇಲ್ಗಡೆ ಅಥವಾ 10-20 ಪಾಯಿಂಟ್ಸ್ ಮೇಲ್ಗಡೆ ಕ್ಲೋಸ್ ಆಗಿದ್ದರೆ, ನಾವು ಇಲ್ಲಿನ ಎಂಟ್ರಿ ತೊಗೊಂಡು ಇಲ್ಲಿವರೆಗೂ ನಾವು ಸ್ಟಾಪ್ ಲಾಸ್ ಹಾಕಿ ಮೋರ್ ದೆನ್ 1:2 1:1.5 1:2 1:3ವರೆಗೂ ಕ್ಯಾಪ್ಚರ್ ಮಾಡೋಂಥ ಎಲ್ಲ ಸಾಧ್ಯತೆಗಳು ಇತ್ತು ನಿನ್ನೆ. ಓಕೆನಾ, ಓಕೆ ಫೈನ್. ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಈ ಟ್ರೇಡನ್ನು ನಾವು ಅವಾಯ್ಡ್ ಮಾಡ್ತೀವಿ. ಯಾಕೆ ಅವಾಯ್ಡ್ ಮಾಡ್ತೀವಿ ಅಂತಂದರೆ, ಇಷ್ಟು ದೊಡ್ಡ ಹೆಲ್ದಿ ಕ್ಯಾಂಡಲ್ ಕ್ಲೋಸ್ ಆಗಿದೆ, ಬಟ್ ಇಷ್ಟು ದೊಡ್ಡ ಮೇಲ್ಗಡೆ ತುಂಬ ಮೇಲ್ಗಡೆ ಹೋಗಿ ಕ್ಲೋಸ್ ಆಗಿರೋದ್ರಿಂದ ಈ ಟ್ರೇಡನ್ನು ನಾವು ಅವಾಯ್ಡ್ ಮಾಡ್ತೀವಿ. ಅದಕ್ಕೋಸ್ಕರ ಮತ್ತು ನೆಕ್ಸ್ಟ್ ದಿನಕ್ಕೋಸ್ಕರ ಅಥವಾ ನೆಕ್ಸ್ಟ್ ಸೆಟಪ್ಗೋಸ್ಕರ ನಾವು ವೇಟ್ ಮಾಡಬೇಕಾಗುತ್ತೆ. ಓಕೆನಾ, ಆಲ್ಮೋಸ್ಟ್ ಟಾರ್ಗೆಟ್ ಏನೋ ಕೊಟ್ಟಿದೆ, ಇದು 1:2.68 1:2.88 1:3ವರೆಗೂ ಟಾರ್ಗೆಟ್ ಕೊಟ್ಟಿದೆ. ಆಲ್ಮೋಸ್ಟ್ ನೀವು ನೋಡ್ತಾ ಇರ್ಬೋದು, 1:2.5ವರೆಗೂ ಟಾರ್ಗೆಟ್ ಕೊಟ್ಟಿದೆ. ಬಟ್ ಈ ಟ್ರೇಡನ್ನು ನಾವು ಅವಾಯ್ಡ್ ಮಾಡ್ತೀವಿ, ಯಾಕಂದರೆ ಇಲ್ಲಿ ಎಂಟ್ರಿ ಸಿಗಲಿಲ್ಲ ನಮಗೆ. ಯಾಕೆ ಎಂಟ್ರಿ ಸಿಗಲಿಲ್ಲ ಅಂದರೆ, ಇಷ್ಟು ದೊಡ್ಡ ಬುಲ್ಲಿಶ್ ಕ್ಯಾಂಡಲ್ ಮೇಲ್ಗಡೆ ಕ್ಲೋಸ್ ಆಗಿರೋದ್ರಿಂದ ನಮಗೆ ಇಲ್ಲಿ ಎಂಟ್ರಿನ ಪಡ್ಕೊಳ್ಳೋಕ್ಕಾಗಿಲ್ಲ. ಇಲ್ಲಿ ಎಂಟ್ರಿ ತೊಗೊಂಡಿದ್ರು, ಇಲ್ಲಿವರೆಗೂ ಸ್ಟಾಪ್ ಲಾಸ್ ಕೊಡಬೇಕಾಗಿತ್ತು. ನಮಗೆ ಎಷ್ಟು ಸ್ಟಾಪ್ ಲಾಸ್ ಬರ್ತಾಯಿತ್ತು ನೀವು ಆಲ್ಮೋಸ್ಟ್ ನೋಡ್ಬೋದು, 97 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಬರ್ತಾಯಿತ್ತು. ಸೊ 97 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಹಾಕಿದರೆ ನಾವು ಅರೌಂಡ್ 200 ಪಾಯಿಂಟ್ಸ್ 150 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ನಮಗಷ್ಟು ಮೊಮೆಂಟಮ್ ಮಾರ್ಕೆಟಲ್ಲಿ ಇದೆಯಾ ಇಲ್ವಾ ಅಂತ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಈ ಟ್ರೇಡನ್ನು ಅವಾಯ್ಡ್ ಮಾಡ್ತೀವಿ. ಸೊ ನೆಕ್ಸ್ಟ್ ಮತ್ತೆ ಹಿಂದಿನ ದಿನ ಹೋಗೋಣ. ಓಕೆನಾ, ಮತ್ತು ಇಲ್ಲಿ ಒಂದು ಸಿನಾರಿಯೋ ಇದೆ ನೋಡಿ, ಆಲ್ಮೋಸ್ಟು. ಓಕೆ ಫೈನ್. ಯಾವತ್ತು ಅಂತಂದರೆ 6 ನವಂಬರ್ಗೆ ಏನಾಗುತ್ತೆ, ಮಾರ್ಕೆಟು ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಓಕೆ, ನೀವು ನೋಡ್ಬೋದು, ಇಲ್ಲಿಂದ ಇಲ್ಲಿವರೆಗೂ ಮೆಜರ್ ಮಾಡಿದರೆ 110 ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನ್ ಆಗಿದೆ ಮಾರ್ಕೆಟು. 110 ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನ್ ಆಗಿ, ಸೊ ಈ ಥರ ಒಂದು ಏರಿಯಾ ಬಂದು ಈ ಥರ ಕನ್ಸಾಲಿಡೇಷನ್ ಆಗಿ ಇಮಿಡಿಯೇಟಾಗಿ ಜೂನ್ ಬ್ರೇಕ್ ಆಗಿದೆ. ಓಕೆನಾ, ಇಲ್ಲಿ ನಾವು ಫಿಬೊನಾಚಿ ಟೂಲನ್ನು ಅಪ್ಲೈ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಓಕೆನಾ, ಒಂದು ಸೆಕೆಂಡ್. ಈ ಥರ ಹೈಯಿಂದ ಲೋವರೆಗೂ ಮಾರ್ಕ್ ಮಾಡ್ತೀನಿ ನೋಡಿ. ಓಕೆ, ಇದು ಲೋ ಆಗಿರುತ್ತೆ. ಓಕೆ ಫೈನ್, ಇದು ಲೋ ಆಗಿರುತ್ತೆ. ಸೊ ಮಾರ್ಕೆಟ್ ಲೋ ಟಚ್ ಆಗಿದೆ ಇಲ್ಲಿ. ಸೊ ಇಲ್ಲಿಂದ ಹೈ ಟಚ್ ಆಗಿದೆ ಇಲ್ಲಿ. ಓಕೆ, ಹೈಯಿಂದ ಲೋವರೆಗೂ ನಾನು ಮಾರ್ಕ್ ಮಾಡಿದ್ದೀನಿ. ಹೈಯಿಂದ ಲೋವರೆಗೂ ಮಾರ್ಕ್ ಮಾಡಿ ಏನು ಮಾಡಬೇಕು, ವೇಟ್ ಮಾಡಬೇಕು. ಸ್ವಿಂಗ್ ಬ್ರೇಕ್ ಎಲ್ಲಿ ಆಯಿತು ಅಂತ. ಸ್ವಿಂಗ್ ಬ್ರೇಕ್ ಆಗೋವರೆಗೂ ನಾವು ವೇಟ್ ಮಾಡಬೇಕಾಗುತ್ತೆ. ಸ್ವಿಂಗ್ ಬ್ರೇಕ್ ಆಗಿದೆ. ಫೈನ್. ಸ್ವಿಂಗ್ ಯಾವಾಗ ಬ್ರೇಕ್ ಆಯಿತು ನೋಡಿ, ಇಲ್ಲಿ ತುಂಬ ಚೆನ್ನಾಗಿರುವಂಥ ಒಂದು ಸೆಟಪ್ ಇದೆ ನೋಡಿ. ಇಮಿಡಿಯೇಟಾಗಿ ನಮಗೆ ಆಲ್ಮೋಸ್ಟ್ 1:1.5 ಟಾರ್ಗೆಟ್ ಕೊಟ್ಬಿಟ್ಟಿದೆ ಈ ಸೆಟಪ್ಪು, ನೋಡ್ಬೋದು ಇಲ್ಲಿ. ಓಕೆ ಫೈನ್. ನಾವು ಸ್ಟಾಪ್ ಲಾಸನ್ನು 50%ವರೆಗೂ ಹಾಕಿದರೆ 100 ಪಾಯಿಂಟ್ಸ್ ಬರುತ್ತೆ. ಸೊ ಬೇಡ, ಈ ಸ್ವಿಂಗ್ ಕೆಳಗಡೆ ಯಾವುದಾದ್ರೂ ಒಂದು ಚೆನ್ನಾಗಿರೋಂಥ ಹೆಲ್ದಿ ಸ್ವಿಂಗ್ ಇದ್ದರೆ, ಆ ಸ್ವಿಂಗ್ ಕೆಳಗಡೆ ನಾವು ಸ್ಟಾಪ್ ಲಾಸ್ ಹಾಕಿದರೆ ತುಂಬ ಈಸಿಯಾಗಿರುತ್ತೆ. ಸೊ ಈ ಸ್ವಿಂಗನ್ನು ನೋಡಿ, ಇಲ್ಲಿ ಇಮಿಡಿಯೇಟಾಗಿ ಇದರ ಕಪ್ಪು ಮತ್ತು ಹ್ಯಾಂಡಲ್ ಥರ ಬಂದಿದೆ. ಸೊ ಹಿಂಗೆ ಸ್ವಿಂಗ್ ಕೆಳಗಡೆ ನಮ್ಮ ಸ್ಟಾಪ್ ಲಾಸ್ ಹಾಕಿದರೆ, ಸೊ ಅದು ಹೆಲ್ದಿ ಸ್ಟಾಪ್ ಲಾಸ್ ಆಗಿರುತ್ತೆ. ಓಕೆ, ಸ್ಟಾಪ್ ಲಾಸ್ ಹಾಕಬೇಕಾದ್ರೆ ಒಂದು ತುಂಬ ಚೆನ್ನಾಗಿರೋಂಥ ಜೂನ್ ಅಥವಾ ಹೆಲ್ದಿ ಸ್ಟಾಪ್ ಲಾಸ್ ನಾವು ಕೊಡಬೇಕಾಗುತ್ತೆ ಮಾರ್ಕೆಟ್ಗೆ. ಸೊ ಮೋರ್ ದೆನ್ 45 ಪಾಯಿಂಟ್ಸ್ ಸ್ಟಾಪ್ ಲಾಸು. ಇಮಿಡಿಯೇಟಾಗಿ ನಮಗೆ ಇಲ್ಲಿ ಸ್ವಿಂಗ್ ಬ್ರೇಕ್ ಆಗಿದೆ. ಓಕೆ, ಒಂದು ಸೆಕೆಂಡ್. ಓಕೆ ಫೈನ್. ಈಗ ನೋಡ್ತಾ ಇರ್ಬೋದು, ಆಲ್ಮೋಸ್ಟು ಪರ್ಫೆಕ್ಟ್ ಆಗಿರೋವಂಥ ಒಂದು ಬುಲ್ಲಿಶ್ ಕ್ಯಾಂಡಲ್ಲು ಅಥವಾ ಬುಲ್ಲಿಶ್ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಬಂದು ಸ್ವಿಂಗ್ನ ಬ್ರೇಕ್ ಮಾಡಿದೆ. ಸ್ವಿಂಗ್ ಬ್ರೇಕ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ನಾವಿಲ್ಲಿ ಎಂಟ್ರಿನ ತೊಗೊಂಡಿದ್ದೀವಿ. 45 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಹಾಕಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, 40 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಹಾಕಿದ್ವಿ. ನಮಗೆ 1:1.5 ಅಥವಾ 1:2 ಟಾರ್ಗೆಟ್ ಬೇಕು. ಓಕೆ, 1:2 ಟಾರ್ಗೆಟು ಎಲ್ಲಿವರೆಗೂ, ಹಾಂ ಫೈನ್. 1:2 ಟಾರ್ಗೆಟ್ ಕೊಟ್ಟಿದೆ ನೋಡಿ, ಮೋರ್ ದೆನ್ 90 ಪಾಯಿಂಟ್ಸ್ 94 ಪಾಯಿಂಟ್ಸ್ ಟಾರ್ಗೆಟ್ ಹಿಟ್ ಆಗಿದೆ. ಓಕೆನಾ, ಈ ಥರ ಸೆಟಪ್ ಪ್ರಕಾರ ಟ್ರೇಡ್ ಮಾಡಿದರೆ
ನಮಗೆ ಟಾರ್ಗೆಟ್ ಹಿಟ್ ಆಗೋಂಥ ಚಾನ್ಸಸ್ ಎಲ್ಲ ಇರುತ್ತೆ. ಓಕೆ ಫೈನ್. ನಾ ಈ 2 ಎಕ್ಸಾಂಪಲ್ ಸಾಕು ನನಗೆ ಈ ವಿಡಿಯೋದಲ್ಲಿ. ನಿಮಗೆ ಇಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ನೆಕ್ಸ್ಟ್ ಈ ಥರ ಪ್ಯಾಟರ್ನ್ ಬಂದರೆ ನೀವು ಸುಮ್ಮನೆ ಹೈ ಲೋ ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಟ್ರೇಡ್ ಮಾಡಿದರೆ ಚೆನ್ನಾಗಿರುತ್ತೆ. ಸೊ ಈ ಥರ ಫಿಬೊನಾಚಿ ಟೂಲನ್ನು ಯೂಸ್ ಮಾಡೋದ್ರಿಂದ ಸೊ ನಾವು ಪ್ರಾಫಿಟನ್ನು ಅರ್ನ್ ಮಾಡ್ಬೋದಾಗಿದೆ ಇನ್ ಆಪ್ಷನ್ ಟ್ರೇಡಿಂಗ್. ಓಕೆನಾ? ಇದೇ ಥರ ವಿಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.